ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ, ರೀಶಫಲ್ ಆಗುತ್ತೆ ಕ್ಯಾಬಿನೆಟ್ ಅನ್ನೋದು ಸಿಗ್ತಾ ಇರೋ ಮಾಹಿತಿ. ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಕೂಡ ಬದಲಾಯಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 6ರಿಂದ 10 ಸಚಿವರಿಗೆ ತಮ್ಮ ಸ್ಥಾನವನ್ನ ಕಳ್ಕೊಳ್ಳುವಂತಹ ಸ್ಥಿತಿ ಬರಬಹುದಂತೆ. ಹಾಗೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಗೃಹ ಮಂತ್ರಿಗಳನ್ನ ಬದಲಾವಣೆ ಕೂಡ ಮಾಡೋ ಸಾಧ್ಯತೆ ಬಗ್ಗೆ ಸದ್ಯಕ್ಕೆ ಕಾಂಗ್ರೆಸ್ ಮಟ್ಟದಲ್ಲಿ ಚರ್ಚೆಗಳು ಬಹು ಜೋರಾಗಿ ಆಗ್ತಾ ಇದೆ. ಇವ್ರಿಗೆ ಕೋಕ್ ಕೊಡ್ತಾರೆ, ಇವ್ರನ್ನ ಸೈಡ್ ಲೈನ್ ಮಾಡ್ತಾರೆ, ಇವರಿಗೆ ಮನೆಗೆ ಕಳಿಸ್ತಾರೆ ಅಂತೆಲ್ಲ ಭಾಳ ಚರ್ಚೆಗಳಾಗ್ತಾ ಇದೆಯಂತೆ. ಈಗೊಂದು ಫೋಟೋ, ಈಗ ನೀವೇನು ಫೋಟೋ ನೋಡ್ತಾ ಇದ್ದೀರಲ್ಲ, ಯೂಶಲಿ ಡೆಲ್ಲಿಗೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರು ಹೋಗಬೇಕಾದ್ರೆ ಪ್ರತ್ಯೇಕ ಭೇಟಿಗಳನ್ನು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಭೇಟಿ ಮಾಡಿರೋದು ಇದೇ ಮೊದಲು. ಹೀಗಾಗಿ ಈ ಫೋಟೋ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವ್ರನ್ನ ನೋಡ್ತಾ ಇದ್ದೀರಾ, ಹಾಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಭೇಟಿ ಆದ ಸಂದರ್ಭದಲ್ಲಿ ತೆಗೆಸಿದ ಫೋಟೋ ಇದು. CM ಸಿದ್ದರಾಮಯ್ಯ ಮತ್ತು DK ಇಬ್ಬರೂ ಕೂಡ ಒಮ್ಮೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಶುರು ಮಾಡೋಕ್ಕೂ ಮುಂಚೆ ತೆಗೆದಿರೋ ಫೋಟೋ ಅದು. ಸೊ ಸಾಧ್ಯತೆಗಳು ಏನು ಹಾಗಾದ್ರೆ? ಮೊದಲನೇ ಸಾಧ್ಯತೆ ಸಂಪುಟ ಪುನರ್ರಚನೆ, ಕೆಲವರ ಸ್ಥಾನವನ್ನ ಅದಲು ಬದಲು ಮಾಡಬಹುದು, ಹಾಗೂ ಕೆಲವರಿಗೆ ಕೋಕ್ ಕೊಟ್ಟು ಕೆಲವರನ್ನ ಕರ್ಕೊಳ್ಳಬಹುದು. 6ರಿಂದ 10 ಸಚಿವರನ್ನ ಬದಲಾಯಿಸಬಹುದು. ಬಿಕಾಸ್ ಕೆಲವರ ಬಗ್ಗೆ ಅಂತೂ ವ್ಯಾಪಕ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ, ಕರ್ತವ್ಯ ಲೋಪದ ಆರೋಪ ಕೇಳಿಬಂದಿದೆ, ಕೆಲವರು ಖಾತೆನೇ ಇಷ್ಟ ಇಲ್ಲ ಅಂತ ಮುಖ ಸಿಂಡ್ರಿಸ್ಕೊಂಡು ಓಡಾಡ್ತಾರೆ ಅನ್ನುವಂತಹ ಮಾತಿದೆ. ಹೀಗಾಗಿ 6ರಿಂದ 10 ಸಚಿವರನ್ನ ಬದಲಾಯಿಸಬಹುದಂತೆ. ಸಾಧ್ಯತೆ 3, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಕೇವಲ ಸರ್ಕಾರದ ಮಟ್ಟದಲ್ಲಿ ಮಾತ್ರ ರೀಆರ್ಗನೈಸೇಷನ್, ರೀಶಫಲ್ ಅಲ್ಲ, ಪಾರ್ಟಿಯ ಆರ್ಗನೈಸೇಷನ್ ಅಲ್ಲೂ ಕೂಡ ರೀಶಫಲ್ ಮಾಡೋ ಸಾಧ್ಯತೆ ಇದೆ. ಅದರಲ್ಲಿ ಮೇಯ್ನ್ ಆಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಮೊನ್ನೆಲ್ಲ ತುಂಬ ಜನ ಟವಲ್ ಹಾಕೊಂಡು ನಿಂತಿದ್ರು, ನಾವು ಜವಾಬ್ದಾರಿ ತಗೊಳ್ತೀವಿ, ಬೇಕಾದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜವಾಬ್ದಾರಿ ತಗೋತೀವಿ ಅಂತೆಲ್ಲ ಅಂತಿದ್ರು. ಯಾರಿಗೆ ಮಣೆ ಹಾಕ್ತಾರೆ ಅಂತ. ಸಾಧ್ಯತೆ 4, ಕೇವಲ ಕೆಲವೇ ಸಚಿವರ ಖಾತೆಗಳನ್ನು ಬದಲಾಯಿಸಬಹುದು. ಯಾರ ಮೇಲೆ ಗಂಭೀರ ಆರೋಪ ಇದೆಯೋ ಅವರನ್ನ ಬದಲಾಯಿಸಬಹುದು. ಇದಷ್ಟು ಸುಲಭ ಇಲ್ಲ, ಯಾಕಂದರೆ ಸಮುದಾಯಗಳನ್ನೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಖಾತೆಗಳನ್ನು ಕೊಟ್ಟಿರ್ತಾರೆ, ಅಂದರೆ ಸಚಿವರನ್ನ ಆಯ್ಕೆ ಮಾಡಿರ್ತಾರೆ. ಅವ್ರನ್ನ ಸಡನ್ ಆಗಿ ತೆಗೆದ್ಮೇಲೆ ಅವರಷ್ಟೇ ಪ್ಯಾರಲಲ್ ಲೀಡರ್ ಒಬ್ರು ಬೇಕು ಆ ಸಮುದಾಯದಿಂದ. ಅಂಥವ್ರು ಯಾರಪ್ಪ ಅನ್ನೋದು ಒಂದು ಪ್ರಶ್ನೆ. ಸಾಧ್ಯತೆ 5, ಗೃಹ ಸಚಿವ ಪರಮೇಶ್ವರ್ ಅವರ ಖಾತೆಯನ್ನು ಬದಲಾಯಿಸೋದು. ಎಂಥ ಪವರ್ಫುಲ್ ಖಾತೆ ಅದು, ಬಟ್ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರಾ ಪರಮೇಶ್ವರ್ ಅವರು ಅಂತ ಕೇಳಿದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಅದು ಎಂಡ್ ಆಗುತ್ತೆ. ಸಾಧ್ಯತೆ 6, ಸರ್ಕಾರದ ಮಟ್ಟದಲ್ಲಿ ಕೆಲ ಬದಲಾವಣೆಗಳು ಆಗಬಹುದು. ಇದ್ರ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇದೆ. ಕೆಲ ಬದಲಾವಣೆ ಅಂದರೆ ಯಾವುದು? 2.5 ವರ್ಷದ ಪವರ್ ಶೇರಿಂಗ್ ಫಾರ್ಮುಲಾನ ಗೊತ್ತಿಲ್ಲ, ಡೀಟೇಲ್ಸ್ ಕೊಡ್ತಾರೆ. ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ DCM ಮತ್ತು CM ಇಬ್ಬರು ಡೆಲ್ಲಿಗೆ ಭೇಟಿ ಆದಾಗ ಪ್ರತ್ಯೇಕವಾಗಿ ಭೇಟಿ ಆಗ್ತಾ ಇದ್ರು. ಈಗ ಒಂದೇ ಫ್ರೇಮಲ್ಲಿ ಕಾಣೋದಕ್ಕೆ ಸಿಕ್ಕಿದ್ದಾರೆ. ಇದೇ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಸಂಪುಟದಲ್ಲಿ ಚೇಂಜಸ್ಸು, ಮೇಜರ್ ಸರ್ಜರಿನಾ, ಮೈನರ್ ಸರ್ಜರಿನಾ, ಯಾರ ಸ್ಥಾನಕ್ಕೆ ಯಾವ ರೀತಿ ಕುತ್ತು ಬರಬಹುದು, ಕುತೂಹಲ ಇದೆ. ಮಮತಾ, ಪ್ರಮುಖವಾಗಿ ಬೆಂಗಳೂರಿನಿಂದಲೇ ಹೊರಡುವಂತಹ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಒಟ್ಟಿಗೆ ಹೊರಟಿದ್ದಾರೆ. ನೀವು ಹೇಳದಂತೆ ಸುಮಾರು 7-8 ತಿಂಗಳಾಗಿತ್ತು ಅನಿಸುತ್ತೆ. ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಪ್ರತ್ಯೇಕವಾಗಿ ಹೋಗ್ತಾ ಇದ್ರು, ಪ್ರತ್ಯೇಕ ಭೇಟಿಗಳೇ ಕೂಡ ನಡೀತಾ ಇತ್ತು. ಅಂದರೆ ಆ ಒಂದು ಪವರ್ ಶೇರ್ ಆದ ನಂತರ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ ಅನ್ನೋ ಮಾಹಿತಿಗಳು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಟ್ಟಿಗೆ ಕೂರಿಸಿ ಮಾತನಾಡುವಂಥ ಒಂದು ಉದಾಹರಣೆಗಳು ಕೂಡ ನಡೆದಿತ್ತು. ಆದರೆ ಅದಾದ ಬಳಿಕ ಇತ್ತೀಚಿನ ದಿನಗಳಲ್ಲಿ ನಡೆದಿರಲಿಲ್ಲ, ಈಗ ಒಟ್ಟಿಗೆ ಹೋಗಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರಾ ಇಲ್ವೋ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಅದ್ರ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮೊದಲ ಆ ಒಂದು ಭೇಟಿಯ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು, ವರದಿಯನ್ನು ಪ್ರತ್ಯೇಕವಾಗಿ ಇಬ್ಬರು ಕೂಡ ಕೊಡ್ತಾರೆ. ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಜೊತೆಗೆ ಪಕ್ಷದ ಭಾಗವಾಗಿ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಕೂಡ ವರದಿಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಅದಾದ ಬಳಿಕ ಇದಕ್ಕೆ ಜವಾಬ್ದಾರರು ಮತ್ತು ಹೊಣೆಗಾರನಾಗಿ ಯಾರನ್ನ ಮಾಡಬೇಕು ಅನ್ನೋದು ಕೂಡ ಹೈಕಮಾಂಡ್ ಮುಂದೆ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆಂದರೆ ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಸರ್ಕಾರದ ನಡವಳಿಕೆಯ ವಿರುದ್ಧ ಜೊತೆಗೆ ನಿರ್ಲಕ್ಷ್ಯತನದ ಬಗ್ಗೆ ಸಾಕಷ್ಟು ವ್ಯಾಪಕ ಆಕ್ರೋಶ, ಟೀಕೆಗಳು ಕೂಡ ವ್ಯಕ್ತ ಆಗಿತ್ತು. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲೇ ದೇಶದಲ್ಲಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿತ್ತು. ಅಂದರೆ ಆಡಳಿತ ನಡೆಸುವಂಥವರ ವೈಖರಿ ಇದೇನಾ, ಈ ರೀತಿಯ ಅಧಿಕಾರಿಗಳ ಮೇಲೆ ಹೇಳಿ ತಾವು ಸುಮ್ಮನಾಗೋದು ಎಷ್ಟರ ಮಟ್ಟಿಗೆ ಸರಿ, ಈ ರೀತಿಯ ಪ್ರಶ್ನೆಗಳು ಕೂಡ ಉದ್ಭವಿಸಿತ್ತು. ಹಾಗಾಗಿ ಒಂದು ಕಠಿಣ ಸಂದೇಶವನ್ನು
ಇಡೀ ದೇಶದಾದ್ಯಂತ ರವಾನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ AICC ಕೆಲ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ಹುದ್ದೆಗಳ ಬದಲಾವಣೆಗಳ ವಿಚಾರ ಆಗಿರ್ಬೋದು, ಜೊತೆಗೆ ಕ್ಯಾಬಿನೆಟ್ನಲ್ಲಿ ಒಂದು ರೀತಿಯಲ್ಲಿ ಸರ್ಜರಿ ಆಗಿರ್ಬೋದು, ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನೀವು ಹೇಗಿರಬೇಕು ಅನ್ನೋ ಸಂದೇಶವನ್ನು CM ಮತ್ತು DCMಗೆ ರವಾನೆ ಮಾಡೋದಾಗಿರ್ಬೋದು, ಜೊತೆಗೆ ಖಾತೆಗಳ ಬದಲಾವಣೆ, ಇದಿಷ್ಟು ಕೂಡ ಹೈಕಮಾಂಡ್ ಮುಂದೆ ಇರತಕ್ಕಂಥದ್ದು. ಕೇವಲ ಒಂದು ವಿಚಾರ ಮಾತ್ರ ಹೈಕಮಾಂಡ್ ಮುಂದೆ, ನಾನಾ ವಿಚಾರಗಳು ಕೂಡ ಹೈಕಮಾಂಡ್ ಮುಂದೆ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಇವತ್ತಿನ ಸಭೆಯ ಔಟ್ಪುಟ್ ಏನಿದೆ ಸಾಕಷ್ಟು ದೊಡ್ಡ ಮಟ್ಟದ ಬಿರುಗಾಳಿಯನ್ನು ಬೀಸುತ್ತೋ ಅಥವಾ ತಣ್ಣಗೆ ಮಾಡುತ್ತೋ ಅನ್ನೋ ಕೂಡ ಕಾದು ನೋಡಬೇಕು ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಇನ್ನೊಂದು ಕುತೂಹಲ ಅಂದ್ರೆ ಕಾಂಗ್ರೆಸ್ನ ನೂತನ ಸಾರಥಿ ಯಾರಾಗಬಹುದು ಒಂದು ವೇಳೆ DK ಶಿವಕುಮಾರ್ ಅವರನ್ನ ಕೈ ಬಿಟ್ರೆ? ಪ್ರಶ್ನೆ ಇದೆ.